ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇವಾಗ ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ಗೆಲ್ಲುವುದು ಯಾರು ಅಂತ ಹೇಳಿ, ಅಥವಾ ಇವರು ಗೆಲ್ಲೋದಕ್ಕೆ ಅರ್ಹತೆ ಇಲ್ಲ ಅಂತ ಹೇಳೋದಾದ್ರೆ ಯಾರು ನೀವು ಹೇಳೋದಕ್ಕೆ ಇಷ್ಟಪಡ್ತೀರಾ? ನನ್ನ ಸ್ಟೈಲಲ್ಲಿ ಹೇಳದೆ ಕಿಲ್ಲಿ ಅಂತ ಕಿರ್ಚ್ಕೊಂಡು ಹೇಳೋದು. ಈಸ್ ಕ್ಯಾಲಿಬ್ರಿ ಟು ವಿನ್ ಆ್ಯಂಡ್ ಈಸ್ ಅ ವೆರಿ ಗುಡ್ ಫ್ರೆಂಡ್. ನಂದು ಮೇ ಬಿ ಹೊರಗಡೆ ಬಂದಮೇಲೆ ವಿಲ್ ಹ್ಯಾವ್ ಅ ವೆರಿ ಗುಡ್ ಕನೆಕ್ಷನ್. ಇನ್ನೊಂದು ಯಾವ್ದಾದ್ರು ನೆಕ್ಸ್ಟ್ ಕೆಲಸ ಬಂದಾಗ ಶೋನು ಅಥವಾ ಒಟ್ಟಿಗೆ ಬಂದಾಗ ಪೀಪಲ್ ವಿಲ್ ಅಕ್ಸೆಪ್ಟ್ ಇಟ್. ಮೇ ಬಿ ಸಿನಿಮಾನೇ ಒಟ್ಟಿಗೆ ಯಾವುದಾದ್ರೂ ಮಾಡ್ಬೋದೇನೋ, ಅಥವಾ ಯಾವುದೋ ರೀತಿಲಿ ಸ್ಕ್ರೀನ್ ಶೇರ್ ಮಾಡಿದಾಗ ಪೀಪಲ್ ವಿಲ್ ಅಕ್ಸೆಪ್ಟ್ ಮೀ ಅಂತ ನಂಬಿದ್ದೀನಿ ನಮ್ದು ಇದನ್ನು. ಹಿ ಈಸ್ ಡಿಸರ್ವಿಂಗ್ ಕ್ಯಾಂಡಿಡೇಟ್. ಓಕೆ, ಸೊ ಗಿಲ್ಲಿ ಅಂತ ಬಂದಾಗ ಆ್ಯಕ್ಚುಲಿ ನಾನು ಈ ಕ್ವಶನ್ನ ಕೇಳಲೇಬೇಕು. ಅಫ್ಕೋರ್ಸ್ ನಂಗೆ ಗೊತ್ತಾಯ್ತು ನೀವು ಏನು ಯೋಚನೆ ಮಾಡ್ತಿದ್ದೀರಾ ಮೈಂಡಲ್ಲಿ ಅಂತೇಳಿ. ಚಿಕ್ಕ ಮ್ಯಾಟ್ರ್ ಆ್ಯಕ್ಚುಲಿ, ಒಂದು ಬಕೆಟ್ ವಾಟರ್ ಅಂತ ಸ್ಟಾರ್ಟ್ ಆಗಿರೋ ಒಂದು ಇಶ್ಯೂ ಎಷ್ಟು ದೊಡ್ಡ ಲೆವೆಲಿಗೆ ಹೋಯಿತು ಅಂತ. ಬಟ್ ಹೊರಗಡೆಯಿಂದ ನಮಗೆ ನೋಡೋದಕ್ಕೆ ಅನಿಸಿದ್ದು ಹೌದು, ವಾಶ್ರೂಮಲ್ಲಿ ಬಟ್ಟೆ ಎಸ್ತಿರೋದೆಲ್ಲ ಎಲ್ಲ ಒಂದು ಕಡೆ ರಾಂಗ್ ಅಂತ. ಸೊ ಈ ಮೂಮೆಂಟಲ್ಲಿ ಏನು ಹೇಳ್ತೀರಾ? ದಟ್ ಈಸ್ ವಾಟ್ ನಾನು ಪೀಪಲ್ಗೆ ಕನ್ವೆ ಮಾಡ್ತಾ ಇರೋದು. ನಮ್ಮಿಬ್ಬರಲ್ಲಿ ಇದ್ದಿದ್ದು ಸಲ್ಗೆ ಅವತ್ತಂಗಾಯಿತು. ಗಿಲ್ಲಿನೂ ಬೇಕು ಅಂತ ಮಾಡ್ದ, ಅಂದರೆ 5 ನಿಮಿಷ ಅವನು ಕಾಯ್ಬೋದಿತ್ತು. ಅಲ್ಲಿ ರಿಷಾ ಆಗಿದ್ದಕ್ಕೆ ಆ ಸಲ್ಗೆ ಇದ್ದಿದ್ದಕ್ಕೆ ಅವನು ತೊಗೊಂಡೋಗಿ ಹಂಗೆ ಹಾಕ್ದ. ಅಲ್ಲಿ ಗಿಲ್ಲಿ ಆಗಿದ್ದಕ್ಕೆ ನನ್ನ ಮಾತು ಕೇಳಲ್ಲ ಹಠ ಮಾಡ್ತೀಯಾ ಅಂದಿದ್ದಕ್ಕೆ ನಾನು ಕ್ಯಾಮ್ರಾ ಮರ್ತಿದ್ದು ನಿಜ. ಅಂದರೆ ಕ್ಯಾಮ್ರಾಸ್ ಇದೆ ಅನ್ನೋದಕ್ಕೆ ನಾನು ಇಂಟೆನ್ಷನಲಿ ಏನೂ ಆಗಿಲ್ಲ. ತಲಹರಟೆ ಅಂದರೆ ತಲಹರಟೆ, ಅವನು ಫುಲ್ ತುಂಟ. ಅವನು ಯಾಕೋ ಹಿಂಗೆ ಮಾಡ್ತೀಯಾ, ನಾ ಸಲ್ಗೆಲಿ ನನಗೆ ಮುಳ್ಳಾಗೋಯ್ತು ಅಂತ. ಬಟ್ ಪಾಪ ಅವನು ಅದನ್ನು ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟೆ ನಾನು ಬಾತ್ರೂಮಲ್ಲಿ. ಲೈಕ್ ಇದಕ್ಕೆಲ್ಲ ಬೇಜಾರು ಮಾಡ್ಕೊತೇನೆ ಅಂತ ಅವ್ನು ಬಂದು ಮಾತಾಡ್ಸಿದ್ದಾನೆ. ಅವನೇ ಬಂದು ಮಾತಾಡ್ಸಿದ್ದಾನೆ. ಅದಿತ್ತು, ನನಗೂ ಅವನಿಗೂ ಸಲ್ಗೆ ಇತ್ತು. ಮೇ ಬಿ ಆ ಜಾಗದಲ್ಲಿ ನೀವೇ ಇಮ್ಯಾಜಿನ್ ಮಾಡಿ, ಬೇರೆ ಯಾರಾಗಿದ್ರೂ ಅವನು ಆ ಕೆಲಸ ಮಾಡ್ತಾ ಇರಲಿಲ್ಲ. ಯಾರಾಗಿದ್ರೂ ಮಾಡ್ತಾ ಇರಲಿಲ್ಲ. ಈವನ್ ಕಾವ್ಯ ಹೋಗಿದ್ರು ಆಯಿತು ಬಂದ್ಬಿಡು ಅಂತ ಅಂದ್ಬಿಡೋನು. ಸೊ ಅದು ಆಮೇಲೆ ಆ ಕನೆಕ್ಷನ್ ಅವನಿಗೆ ಯಾರ ಜೊತೆನೂ ಅಷ್ಟು ಆಗಲೂ ಇಲ್ಲ. ಈಗ ನನ್ನ ಜೊತೆನೇ ಅಷ್ಟು ರೇಗ್ಸೋದಾಗಲಿ, ತುಂಬ ರೇಗ್ಸಿದ್ದಾನೆ ಅವನು. ಜಗಳಗಳಾಗಲಿ ರೇಗ್ಸಿದ್ದು ಒಂಥರ ಕೋಳಿ ಜಗಳಗಳ ಥರ ಆಡ್ತಾನೇ ಇದ್ವಿ ಅವಾಗವಾಗ. ನನಗೆ ಅವನ ಮೇಲೆ ಇದ್ದ ಸಲ್ಗೆ, ಅವನಿಗೆ ನನ್ನ ಮೇಲೆ ಇದ್ದಿದ್ದು ಸಲ್ಗೆ, ಅದು ಹೊರಗಡೆ ಜನಕ್ಕೆ ಇಷ್ಟ ಆಗಿಲ್ಲ. ಆ್ಯಂಡ್ ಅವ್ರ ಅಮ್ಮಗೆ ಎಸ್ಪೆಷಲಿ ಪಾಪ ನಾನು ಆಂಟಿಗೆ ನಿಜವಾಗ್ಲೂ ಬ್ರೀಫ್ ಮಾಡಬೇಕು. ಇಸ್ ಲೈಕ್ ಇಲ್ಲ ಆಂಟಿ, ಅವನೇ ಬಂದು ಹೇಳ್ತಾನೆ ನಿಮಗೆ ನಾನು ಹೆಂಗೆ ಕ್ಲೋಸ್ ಇದ್ದೆ ಅಂತ ಹೇಳಿ. ನನಗೆ ಯಾವತ್ತಾದರೂ ಗಿಲ್ಲಿ ಮೇಲೆ ಕೋಪ ಆಯ್ತಾ? ಅಷ್ಟು ನಾನು ಯಾವತ್ತೂ ಅವನ್ನ ಆ ಥರ ನೋಡಲೇ ಇಲ್ಲ. ನನಗೆ ಅಷ್ಟು ಹರ್ಟ್ ಒಂದು ಟೈಮಲ್ಲಿ ಹತ್ತು ಬಿಟ್ಟಿದ್ದೀನಿ. ತುಂಬ ಹರ್ಟ್ ಮಾಡಬೇಡ ಕಣೋ, ನೋವು ಆಗ್ತಾ ಇದೆ ಅಂತ ನಗ್ನಗ್ತಾ ಹೇಳ್ಬಿಟ್ಟಿದ್ದೀನಿ ಅವನಿಗೆ. ಅವನು ಆಯಿತು ಬಿಡು ಮಾಡಲ್ಲ ಅಂತ ಹೇಳ್ತಿದ್ದ. ಅವ್ರಿಗೆ ಒಂದು ಕಾಮಿಡಿ ವೇ ಅದು. ಅವ್ನಿಗೆ ಅದೇ ಹೇಳ್ತಾ ಇದ್ದ. ಬಟ್ ಅವ್ನಿಗೆ ಅರ್ಥ ಆಗಿಬಿಟ್ರೆ ಅವ್ನು ಯಾವತ್ತೂ ಮಾಡಲ್ಲ. ಅದೆಲ್ಲೋ ಆ ಇನ್ಸಿಡೆಂಟಿಂದ ನಮ್ಮಿಬ್ಬರು ಮನಸ್ತಾಪಗಳು ಮುರಿತಾ ಬಂತು. ಆಮೇಲೆ ಸ್ವಲ್ಪ ಮಸಿ ಟಾಸ್ಕ್ ಎಲ್ಲ ಬಂತಲ್ಲ, ಅಲ್ಲಿ ಮತ್ತೆ ನಾವಿಬ್ಬರು ಕನೆಕ್ಷನ್ ಆಗೋಕ್ಕೆ ಆಗಲಿಲ್ಲ ಅನ್ನೋದು ಬಿಟ್ಟರೆ ಲಿಟ್ರಲಿ ಅವನ ಮೇಲೆ ನನಗೇನೂ ಇಲ್ಲ, ಅವನಿಗೂ ನನ್ನ ಮೇಲೆ ಏನೂ ಇಲ್ಲ. ಗೆದ್ದು ಬರ್ತಾನಲ್ಲ ಆಗ ಕೇಳಿದಾಗ ಅವನಂತಾನೆ, ರಿಷಾ ನನ್ನ ಪಾಲು ವಿಷ ಆಗ್ಬಿಟ್ಟಿದ್ಯಾ ನೀನು ಅಂತ ಹೇಳ್ತಾನೆ ಇದ್ದ ಡೈಲಾಗು. ಇವಾಗ ನಾನು ಹೇಳಬೇಕು ಗಿಲ್ಲಿ ಉದುರಿಸ್ಬಿಟ್ಟಿಲ್ಲ ನನ್ನ ಅಂತ ಅಂದ್ಬಿಟ್ಟು. ಇಷ್ಟೇ ಕನೆಕ್ಷನ್ ನನಗೂ ಅವನಿಗೂ ಇರೋದು. ಸಲ್ಗೆ ಮೇಲೆ ಹಂಗಾಯಿತು. ಬಟ್ ಐ ಅಕ್ಸೆಪ್ಟ್ ಇಟ್.